विघ्नेश्वराय तेने ब्रह्महृदाय आदिकवये मुह्यन्ति यं सूरयः तेजो दारिमृतां यथा विनिमयो यत्र त्रिसर्गो मृषा तेन सदा निरस्तकुहकं सत्यं परं धीमहि यं प्रव्रजन्तमनुपेतर एकपुष्यन् द्वैतायताः पुत्रेऽसि सर्वतरलोके गुरुः तं सर्वभूतहृदयं योमानसोऽस्मि नारायणं नमस्कृत्य दैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओम् विश्वरूपाचार्यं प्रति देवाः गत्वा अस्माकं कुलगुरुः भव तेन राक्षसानाम् आक्रमणं निगृह्य अस्मान् रक्षा इति यदा देवाः प्रार्थयामासुः विश्वरूपाचार्यः देवानां प्रार्थनां मत्वा तत्र स्थित्वा नारायणवर्मणा देवानां रक्षणम् अकरोत् शत्रूणां शक्तिः न्यूना जाता पुनः स्वस्थाने ते स्थिराः बभूवुः इति पूर्वतन कथायाम् उक्तं तदा परीक्षित् राजा पुनः अपृच्छत् तादृशस्य मन्त्रस्य स्वरूपं किम् इति तदा मन्त्रम् उपदिदेश शुक उवाच वृतः पुरोहितस्त्वाष्ट्रो महेन्द्रायानुपृच्छते नारायणाख्यं वर्माः तदेहैकमनाशृणु पुरोहितः त्वाष्ट्रः महेन्द्राय वृतः ತ್ವಷ್ಟೃವಿನ ಮಗನಾದಂತಹ ವಿಶ್ವರೂಪಾಚಾರ್ಯರು ಪುರೋಹಿತನಾಗಿ ದೇವತೆಗಳ ಪರವಾದ ಸ್ಥಾನವನ್ನು ಅಲಂಕರಿಸಿದ. ಮಹೇಂದ್ರ ಕೇಳಿದ್ದಕ್ಕೆ ರಕ್ಷಣೆ ಕೊಡಿ, ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅಂತ ಕೇಳಿಕೊಂಡದ್ದಕ್ಕೆ ನಿನ್ನನ್ನ ನೀನು ರಕ್ಷಿಸಿಕೊಳ್ಳುವುದಕ್ಕೆ ಬೇಕಿರುವಂತಹ ಒಂದು ಅಸ್ತ್ರದ ರೂಪವಾದ ಮಂತ್ರವನ್ನ ನಾನು ನಿನಗೆ ಉಪದೇಶ ಮಾಡುತ್ತೇನೆ ಅಂತ ಹೇಳಿದ. ಹಾಗೆ ಆ ಮಂತ್ರ ಉಪದೇಶ ಮಾಡುವ ಕ್ರಮವನ್ನ ಬಿಡಿಸಿ ಹೇಳ್ತಾನೆ. ವಿಶ್ವರೂಪ ಉವಾಚ, ವಿಶ್ವರೂಪ ಮಂತ್ರದ ಸ್ವರೂಪ ಅಂದ್ರೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನ ಮೊದಲು ಹೇಳ್ತಾನೆ. ಧೌತಾಂಗ್ರಿ ಪಾಣಿರಾಚಮ್ಯ ಸಪವಿತ್ರ ಉದಂಗ್ಮುಖ ಕೃತಸ್ವಾಂಗಕರನ್ಯಾಸ ಮಂತ್ರಾಭ್ಯಾಂ ವಾಗ್ಯತ ಶುಚಿ. ಯಾವಾಗ ಆಪತ್ತು ಒದಗಿ ಬಂತೋ ಆವಾಗ ವಿಶೇಷವಾಗಿ ಈ ನಾರಾಯಣ ಕವಚವನ್ನ ಧರಿಸಬೇಕು. ಆಪತ್ತು ಯಾವ ರೀತಿ ಇರಬಹುದು ಗೊತ್ತಿಲ್ಲ. ಪ್ರಾಕೃತಿಕವಾದದ್ದಿರಬಹುದು, ಸಾಂಕ್ರಾಮಿಕ ಇರಬಹುದು, ಅನಾವೃಷ್ಟಿ ಇರಬಹುದು, ಆಧಿ ಇರಬಹುದು, ವ್ಯಾಧಿ ಇರಬಹುದು. ಈ ಎಲ್ಲಾ ತರದ ಸಮಸ್ಯೆಗಳು, ದೋಷಗಳು ಒದಗಿ ಬಂದಾಗ ತಮ್ಮ ಪ್ರಾಚೀನವಾದ ಕರ್ಮಕ್ಕೆ ಅನುಗುಣವಾಗಿ ಅಪಸ್ಮಾರಾದಿ ಭೀಕರ ರೋಗಕ್ಕೆ ತುತ್ತಾಗಬಹುದು. ರಾಜನ ಎಡವಟ್ಟು ಕೆಲಸಗಳಿಂದ ಜನ ಅಪಾಯಕ್ಕೆ ಬೀಳಬಹುದು. ಅವನು ತಪ್ಪು ನಿರ್ಧಾರದಿಂದಾಗಿ ಜನ ಪ್ರಾಣವನ್ನ ಬಿಡುವಂತಹ ದುಸ್ಥಿತಿ ಒದಗಿ ಬರಬಹುದು. ಇಂತಹ ಸಂದರ್ಭಗಳಲ್ಲಿ ಎಲ್ಲಾ ಕಾಲದಲ್ಲೂ ಕೂಡ ಈ ಮಂತ್ರದಿಂದ ಚಿಕಿತ್ಸೆ ಸಾಧ್ಯ ಇದೆ ಅನ್ನೋದಕ್ಕೋಸ್ಕರ ಭಯಕ್ಕಿದೆ ಚಿಕಿತ್ಸೆ ಅಂತ ಒಂದು ವಿಶಿಷ್ಟವಾದ ಮಂತ್ರದ ಸ್ವರೂಪಕ್ಕೆ ಬೇಕಿರುವ ಪೂರ್ವ ಸಿದ್ಧತೆಯನ್ನು ಹೇಳ್ತಾನೆ. ನಾರಾಯಣ ಈ ಕವಚದ ಮೂಲ ದೇವತೆ. ಇವನು ಎಲ್ಲವನ್ನೂ ರಕ್ಷಿಸಬಲ್ಲ ಅನ್ನುವ ನಂಬಿಕೆಯೊಂದಿಗೆ ಈ ಮಂತ್ರವನ್ನ ಜಪಿಸಬೇಕು. ದೃಢವಾಗಿ ನಂಬಿದಾಗ ಮಾತ್ರ ಅವನೇ ಎಲ್ಲದಕ್ಕಿಂತ ಉತ್ತಮನು. ಕ್ಷರಶ್ಚ ಅಕ್ಷರಶ್ಚೈವ ಅನ್ನುವ ಕ್ಷರಕ್ಷಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃತಃ ಅನ್ನುವ ಎಚ್ಚರದೊಂದಿಗೆ ಅವನು ಜಪಿಸಿದ್ರೆ ಆಗ ಅದು ಅವನಿಗೆ ಸಿದ್ಧಿಯಾಗತ್ತೆ. ಕೈಕಾಲುಗಳನ್ನು ಚೆನ್ನಾಗಿ ತೊಳೆದು ಕೈಯಲ್ಲಿ ಗಂಗಾದಿ ಸಕಲ ತೀರ್ಥಗಳನ್ನು ಸ್ಮರಿಸಿ ಆಚಮನೆಗೈದು ಪವಿತ್ರದ ದರ್ಭೆಯ ಪವಿತ್ರದ ಪಾಣಿಯಾಗಿ ಪವಿತ್ರದ ಒಂದು ಉಂಗುರವನ್ನು ಮಾಡಿಕೊಳ್ತಾರೆ. ಅಂತಹ
ಅದು ವಸ್ತುತಃ ಹಾಗೇ ಒಂದು ಏನೋ ಕೈಗೆ ಆ ಸುರುಳಿ ಸುತ್ತೇನೋ ಮಾಡ್ತಾರಲ್ಲ ಹಾಗೆ ಮಾಡ್ಬೇಕು ಅಂತಲ್ಲ, ನಿಜವಾಗಿ ಎರಡು ದರ್ಭೆಯನ್ನ ಕೈಯಿಂದ ಜಾರಿ ಹೋಗದ ಹಾಗೆ ಗಟ್ಟಿ ಹಿಡ್ಕೊಂಡ್ರು ಸರಿನೇ. ಹ್ಮ್, ಕಾರ್ಯ ಮುಗಿಯೋ ತನಕ ಇರಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೊಂದು ಪವಿತ್ರದ ಆಕೃತಿಯನ್ನು ಕೊಟ್ಟು ಅದನ್ನ ಕೈಗೆ ಸಿಕ್ಕಿಸಿಕೊಂಡು ಒಂದು ಉದ್ದ ಜುಟ್ಟಿದ್ದ ಹಾಗೆ ಇರುತ್ತೆ ಅದಕ್ಕೆ. ಆದ್ರೆ ಅಲ್ಲಿ ಆ ಇರಬೇಕಾದದ್ದು 4 ದಳ. ಅದು ಮತ್ತೆ ಲೆಕ್ಕ ಇದೆ. ಈ ದೇವತಾ ಕರ್ಮಗಳಿಗಾಗುವಾಗ 4, ಪಿತೃಕರ್ಮಗಳಿಗಾಗುವಾಗ 3 ಅಂತ. ಅದು ನಮಗೆ ಗೊತ್ತಾಗ್ಲಿಕ್ಕೆ ಯಾವ ಕರ್ಮದಲ್ಲಿ ಇದ್ದಾರೆ ಅಂತ. ಆ, ಯಾರೋ ಒಂದ್ಸಲ ದೇವಸ್ಥಾನಕ್ಕೆ ಬಂದು ಏನೋ ಲಿಸ್ಟ್ ನೋಡಿದ್ದಾರೆ, ಒಂದು ಪೂಜೆ ಬರೆಸಿದ್ದಾರೆ. ಪೂಜೆ ಬರೆಸಿ ಆದ್ಮೇಲೆ ಊಟಕ್ಕೆ ಬನ್ನಿ ಅಂತ ಕರೆಯುವಾಗ ವ್ಯವಸ್ಥಾಪಕರ ಹತ್ರ ಹೇಳಿದ್ರು, ಹೋದ್ಸಲ ನಮಗೆ ಆ ಅದೇನೋ 3 ಉಂಡೆ ಇಟ್ಟು ಪೂಜೆ ಮಾಡಿಸಿದ್ರು. ಈ ಸರ್ತಿ ಅದೇನೋ ಸ್ವೀಟ್ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ರು ಅಂತ. ಅವ್ನು ಸತ್ಯನಾರಾಯಣ ಪೂಜೆ ಬರೆಸ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಅವ್ರಿಗೆ ಏನಂತ ಗೊತ್ತಿಲ್ಲ, ಅವನು ಅದನ್ನೇ ಉಂಡೆ ಕಟ್ಟಿಟ್ಬಿಟ್ಟಿದ್ದಾನೆ ಕೊನೆಗೆ. ಸತ್ಯನಾರಾಯಣ ಪ್ರಸಾದ ಬಂದದ್ದನ್ನೇ ಅವನು ಮಾಡಿಸೋನಿಗೂ ಗೊತ್ತಾಗಿಲ್ಲ, ಇವನು ಹೇಳಲಿಲ್ಲ. ಸರಿ, ಹೊಟ್ಟೆ ಅಂತ ಏನೇನೋ ವ್ಯವಸ್ಥೆ ಆಗುತ್ತೆ. ಅಂದ್ರೆ ಅದರ ಪೂರ್ವ ಸ್ವರೂಪ ಗೊತ್ತಿಲ್ಲದೆ ಇದ್ದಾಗ ಎಡವಟ್ಟಾಗತ್ತೆ. ಅದು ಈ ಸಾಮೂಹಿಕ ಆದಾಗಂತೂ ಬಹಳ ಗಮ್ಮತ್ತಿರುತ್ತೆ. ಇದು ಒಟ್ಟು 15-20 ಜನ ಒಟ್ಟಿಗೆ ನಿಂತಿದ್ರು. ಅವರೇನೋ ತುದಿಯಲ್ಲಿದ್ದ ಪುರೋಹಿತರು ಏನೋ ಮಂತ್ರ ಹೇಳ್ಕೊಡ್ತಾ ಇದ್ರು. ಈ ಫಸ್ಟ್ ಕೂತವನಿಗೆ ಏನೋ ಒಂದು ಅಸ್ತಮ, ಅವನಿಗೆ ಉಸಿರು ಕಟ್ತಾ ಇದ್ವಿ. ಅವನು ಅಂದ್ರೆ ಎಲ್ಲ ಒಂದೇ ಸರ್ತಿ ಅವನ್ ಮಾಡ್ದಂಗೆ ಮಾಡಿದ್ರು. ಹಾಗೆ ಆ ಕೆಲವೊಂದ್ ಸರ್ತಿ ನಮ್ಗೆ ಅದರ ಸ್ವರೂಪ ಏನು ಅಂತಾನೆ ಗೊತ್ತಿಲ್ಲದೆ ಇದ್ದಾಗ ಅವ್ರು ಏನೋ ಹೇಳಿದ್ರೆ ಏನೋ ಮಾಡ್ಕೊಂಡು ಬರ್ಬೇಕಾದಂತ ಸ್ಥಿತಿ ಬರುತ್ತೆ. ಆದ್ರಿಂದಾಗಿ ಅಂತಹ ಒಂದು ದುಸ್ಥಿತಿಯನ್ನ ನಾವು ಯಾವತ್ತೂ ಅನುಭವಿಸಬಾರದು ಅನ್ನೋದಕ್ಕೆ ಪೂರ್ವ ಸಿದ್ಧತೆಗೆ ಕೆಲವು ಮಾತುಗಳನ್ನ ಹೇಳಿದ್ರು. ಆ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು, ಆಸನ ಶುಚಿಯಾಗಿರ್ಬೇಕು. ಕೃಷ್ಣ ಹೇಳಿದ ಹಾಗೆ ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ ಇತ್ಯಾದಿ ಎಲ್ಲ ಕ್ರಮ ಏನಿದೆಯೋ ಅದನ್ನ ಅಂತೆ ನಡೆಸಿ ಆ ಒಂದು ವಾಗ್ಯತ ಶುಚಿಹಿ ಅಂತ ಒತ್ತು ಕೊಟ್ಟು ಹೇಳಬೇಕು ಅಂತ ಎಲ್ಲ ಕಡೆನೂ ಈ ಮಾತು ಬರುತ್ತೆ. ಯಾರು ಇಂಥ ವಿಷಯಗಳನ್ನ ನಂಬಲ್ವೋ ಅಥವಾ ಯಾರು ಇಂಥ ವಿಷಯಗಳಿಗೆ ಬೆಂಬಲ ಸೂಚಿಸಲ್ವೋ ಅಂಥವ್ರ ಹತ್ರ ಮಾತೇ ಆಡಬಾರ್ದು ಅಂತ, ಈ ಜಪ ಆಗುವಾಗ, ಈ ಅನುಷ್ಠಾನ ಆಗುವಾಗ. ಯಾಕಂದ್ರೆ ಇದಕ್ಕೆ ವಿರುದ್ಧವಾದ ನಂಬಿಕೆ ಇರುವವರಾದ್ರೆ ಅಥವಾ ಇದನ್ನ ನಂಬದೇ ಇರುವವರಾದ್ರೆ ನೀವು ಅವ್ರ ಹತ್ರ ಒಂದ್ಸರ್ತಿ ಆ ಮಾತಾಡಿದ್ರೆ ನಿಮ್ಮ ಮಾತಿನ ಸಂಪರ್ಕದಿಂದ ಅವರ ಥಾಟ್ ಪ್ರೊಸೆಸ್ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ನಿಮ್ಗೂ ಕೂಡ ಅದರಲ್ಲಿ ಶ್ರದ್ಧೆ ತಪ್ಪಿ ಹೋಗುತ್ತೆ. ಅಪಸರ್ಪಂತು ತೇ ಭೂತಾಃ ಏ ಭೂತಾಃ ಭುವಿ ಸಂಸ್ಥಿತಾಃ ಏ ಭೂತಾಃ ಅಂತರಿಕ್ಷಸ್ಥಾಃ ಏ ಭೂತಾಃ ದಿವಿ ಸಂಸ್ಥಿತಾಃ ಏ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಶಿವನ ಆಜ್ಞೆಯಿಂದ ಮೇಲೆ, ಮಧ್ಯ, ಕೊನೆ ಅಂದ್ರೆ ಭೂಮಿ, ಅಂತರಿಕ್ಷ ಮತ್ತು ದಿವಿ ಈ 3 ಕಡೆಗಳಲ್ಲಿ ಬರುವ ರಾಕ್ಷಸರನ್ನ ನಾವು ಹಿಮ್ಮೆಟ್ಟಿಸುವುದಕ್ಕೋಸ್ಕರ ರುದ್ರದೇವರನ್ನ ಪ್ರಾರ್ಥಿಸಿ ಅವನ ಪ್ರಮಥ ಗಣಗಳ ನೆರವಿನಿಂದ ನಮಗೆ ಯಾವುದೇ ಕಾರ್ಯಗಳಲ್ಲಿ ತೊಡಕಾಗದಂತೆ ಬೇಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಅಯೋಗ್ಯರೊಟ್ಟಿಗೆ ನಾವು ಮಾತನಾಡಬಾರದು. ಕೂತ ಮೇಲೆ ಬೇರೆ ಯಾವುದಕ್ಕೂ ಗಮನ ಹೋಗಬಾರದು. ಆಮೇಲೆ ಮುಖ್ಯವಾಗಿ ನಾರಾಯಣ ಅಷ್ಟಾಕ್ಷರ ಮತ್ತು ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತ 2 ಮಂತ್ರಗಳಿವೆ. ಈ ಮಂತ್ರಗಳಿಂದ ಅಂಗನ್ಯಾಸ ಮತ್ತು ಕರನ್ಯಾಸಗಳನ್ನು ಮಾಡಬೇಕು. ಮತ್ತೆ ಮಂತ್ರನ್ಯಾಸವನ್ನು ಕೂಡ ಹೇಳ್ತಾರೆ. ಪಾದಯೋ ಜಾನುನೋ ನೂರ್ವೋ ಉದರೇ ಹೃದಯಥೋರಸಿ ಮುಖೇ ಶಿರಸ್ಯಾನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೇತ್. ಓಂ ನಮೋ ನಾರಾಯಣಾಯೇತಿ ವಿಪರ್ಯಯಮಥಾಪಿ ವಾ ಕರನ್ಯಾಸಸ್ತತಃ ಕುರ್ಯಾತ್ ದ್ವಾದಶಾಕ್ಷರ ವಿದ್ಯೆಯ. ಮೊದಲಿಗೆ ಅಂಗನ್ಯಾಸವನ್ನು ಮಾಡುವಾಗ ನಾರಾಯಣ ಮಂತ್ರವನ್ನ ಅಲ್ಲಿರುವ 8 ಅಕ್ಷರಗಳ ಮೂಲಕ ಪಾದ, ಮೊಣಕಾಲು, ತೊಡೆ, ಆಮೇಲೆ ಆ, ಆ, ಹೊಟ್ಟೆ, ಹೃದಯ
ಅಂದ್ರೆ ಈ ಹೊಟ್ಟೆಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಎದೆಗೂಡು ತಾಗುವ ಹಾಗಿನ ಜಾಗ, ಆಮೇಲೆ ಪೂರ್ತಿ ಮಧ್ಯದ ಉರಸ್ಸು, ಗಂಟಲಿನ ಕೆಳಭಾಗದ ಭಾಗ, ಮುಖ ಮತ್ತು ಶಿರಸ್ಸು. ಹೀಗೆ ಓಂ ನಮೋ ನಾರಾಯಣಾಯ ಅನ್ನುವ 8 ಅಕ್ಷರಗಳಿಂದ ಈ 8 ಸ್ಥಾನಗಳನ್ನ ಮುಟ್ಟಿ ಜಪಿಸಬೇಕು. ಇದನ್ನ ತಿರುಮುರುವಾಗಿ ಮತ್ತೆ ಮೊದಲು ನಾವು ಪಾದದಿಂದ ತಲೆಯಿಂದ ಪಾದಕ್ಕೆ ಶುರು ಮಾಡಿದ್ರೆ, ಎರಡನೇ ಸರ್ತಿ ಪಾದದಿಂದ ತಲೆಗೆ ಶುರು ಮಾಡುವಂತಹ ಕ್ರಮದಲ್ಲಿ ಸಂಹಾರನ್ಯಾಸ ಅಂತ ಹೇಳ್ತಾರೆ. ಆ ರೀತಿ ಆ ಇನ್ನು ಹೊಟ್ಟೆಯಿಂದ ಶುರು ಮಾಡಿ ತಲೆಗೆ, ಆಮೇಲೆ ಕಾಲಿಂದ ಶುರು ಮಾಡಿ ಹೊಟ್ಟೆಗೆ ಬಂದ್ರೆ ಅದು ಸ್ಥಿತಿ. 3 ತರದ ನ್ಯಾಸ ಇದೆ. ಪಾದದಿಂದ ತಲೆಗೆ ಬಂದ್ರೆ ಒಂದು, ತಲೆಯಿಂದ ಪಾದಕ್ಕೆ ಬಂದ್ರೆ ಇನ್ನೊಂದು, ಹೊಟ್ಟೆಯಿಂದ ತಲೆಗೆ ಬಂದು ಮತ್ತೆ ಪಾದದಿಂದ ಹೊಟ್ಟೆ ತನಕ ಬಂದ್ರೆ ಅದು ಸ್ಥಿತಿ. ಹೀಗೆ 3 ನ್ಯಾಸಗಳಿವೆ. ಈ 3 ಬಗೆಯ ನ್ಯಾಸಗಳನ್ನ ಮಾಡಿದ ಮೇಲೆ ದ್ವಾದಶಾಕ್ಷರ ಮಂತ್ರದಿಂದ ಮತ್ತೆ ಅಂಗುಷ್ಠ, ಈ 5 ಉಗುರುಗಳಿಗೆ ಸಂಬಂಧ ಅಥವಾ ಬೆರಳುಗಳಿಗೆ ಸಂಬಂಧಪಟ್ಟ ಕರನ್ಯಾಸವನ್ನ ಮಾಡಿ ಕರಶುದ್ಧಿಯನ್ನು ಮಾಡಿಕೊಳ್ಬೇಕು. ಇನ್ನು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಈ ದ್ವಾದಶಾಕ್ಷರದ ಮಂತ್ರದ ಬಲದಿಂದ ಓಂಕಾರದಿಂದ ಆರಂಭಿಸಿ ಆ ಪ್ರಣವಾದಿ ಯಕಾರಾಂತಂ ಅಂಗುಲಿ ಅಂಗುಷ್ಠ ಪರ್ವಸು, ಅಂಗುಲಿ ಅಂಗುಷ್ಠ ಪರ್ವಸು, ಪರ್ವ ಅಂದ್ರೆ ಗಿಣ್ಣು, ಆ ಗಿಣ್ಣಿನ ಭಾಗದಲ್ಲಿ ಮುಟ್ಟಿಕೊಂಡು ಎಡಗೈ ಬಲಗೈ ಎರಡೂ ಕಡೆ ತರ್ಜನಿಯಿಂದ ಕಿರುಬೆರಳಿನ ತನಕ ಮುಟ್ಟಿ ಆ ಬಳಿಕ ಕೊನೆಗೆ ವಿಷ್ಣವೇ ನಮಃ ಅನ್ನುವ ವಿಷ್ಣು ಷಡಕ್ಷರ, ವಿಂ ವಿಷ್ಣವೇ ನಮಃ ಅಂತ. ಏನಾಯ್ತು ಬಂತಾ? ಹಾ, ಕರೆಕ್ಟ್. ನನಗೂ ಕಾಣ್ಲಿಲ್ಲ, ಈಗ ನೀವು ಹೇಳಿದ ಮೇಲೆನೆ ಗಮನಿಸಿದ್ ನಾನು ಕೂಡ. ಹಾ, ಹೀಗೆ ವಿಕಾರದಿಂದ ಹಿಡಿದು ವಿ ಇಂದ ಹಿಡಿದು ನಮಃ ಅನ್ನುವ ಮಕಾರದ ತನಕ, ಅದರಲ್ಲಿ ವಿ ಅನ್ನುವ ಅಕ್ಷರವನ್ನ ತಲೆಗೆ ಓಂಕಾರದಿಂದ ಕೂಡಿ ಓಂ ವಿಂ ಅಂತ ಆಮೇಲೆ ಓಂ ಶಂ ಅಂತ ಹುಬ್ಬು, ನಕಾರವನ್ನ ಶಿಖೆಯಲ್ಲೂ, ವೇಕಾರವನ್ನ ಕಣ್ಣುಗಳಲ್ಲಿಯೂ, ನಕಾರವನ್ನ ಶರೀರದ ಎಲ್ಲ ಈ ಸಂಧಿಯ ಭಾಗ, ಗಂಟುಗಳ ಭಾಗಕ್ಕೆ ಮುಟ್ಟಿಸಿ ನ್ಯಾಸವನ್ನ ಮಾಡಿ ಕೊನೆಗೆ ಮಕಾರದಿಂದಾಗಿ ದಿಗ್ಬಂಧನ ಅಂದ್ರೆ 3 ಬಾರಿ ಜೋರಾಗಿ ಬಡಿದು ಅಲ್ಲಿ ಹುಟ್ಟಿದ ಅಗ್ನಿಯನ್ನ ತೆಗೆದು ಎಲ್ಲ ದಿಕ್ಕುಗಳಿಗೂ ಎಸೆಯುವುದು ಅಂತ. ಎಲ್ರು ಏನ್ ಮಾಡ್ತಾರೆ ಅಂದ್ರೆ ಅದೇನು ಹಿಂಗ್ ಮಾಡಿ ಹಿಂಗ್ ಅಂದ್ಬಿಡ್ತಾರೆ. ಎಲ್ಲಾ ಕಡೆ ಅವ್ಯವಸ್ಥೆಗಳೆಲ್ಲ ಸೇರಿ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಅದು ನಿಜವಾಗಿ ಇರುವ ಕ್ರಮ ಏನು ಅಂದ್ರೆ, ಮಂತ್ರದ ಅನುಸಂಧಾನ ಮಾಡಿ ಆ ಕೈಯಲ್ಲಿ 3 ಸರ್ತಿ ಬಡಿದಾಗ ಆ ಹೊಡೆತಕ್ಕೆ ಅಗ್ನಿಯ ಕಿಡಿ ಹುಟ್ಟತ್ತೆ. ಆ ಹುಟ್ಟಿದ ಕಿಡಿಗಳನ್ನ, ಅಂದ್ರೆ ನಮ್ಮ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ, ನಾವು ಹೊಡೆದ್ರೆ ಸೊಳ್ಳೆ ಸಾಯುತ್ತೆ ಅಷ್ಟೇ. ಅದು ಸಿಕ್ಕಾಕೊಂಡ್ರೆ ಅದಾಗಿ ಆದ್ರೆ ನಿಜವಾಗಿ ಅನುಸಂಧಾನ ಏನು ಅಂದ್ರೆ, ಆ ಮಂತ್ರದ ಜಪವನ್ನ ಮಾಡ್ತಾ 3 ಬಾರಿ ಬಡೆದು ಅಲ್ಲಿ ಹುಟ್ಟಿದ ಅಂಗೈಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ, ನಾವು ಅದನ್ನು ಗಮನಿಸ್ಬೇಕಷ್ಟೆ. ಅಲ್ಲಿ ಆ ಬೆಂಕಿಯ ಶಕ್ತಿಯನ್ನ ಅನುಸಂಧಾನ ಮಾಡಿ ನರಸಿಂಹನ ಅಗ್ನಿಯಲ್ಲಿ ಎಲ್ಲಾ ಭೂತಗಳು ಸುಟ್ಟು ಹೋಗಲಿ ಅಂತ 8 ದಿಕ್ಕುಗಳಿಗೆ ಅದು ತರ್ಜನಿ ಮುದ್ರೆಯಿಂದ ಎಸೆಯುವಂತಹ ಕ್ರಮವನ್ನ ಈಗನ್ನೋದು. ಅಂದ್ರೆ ಬೆರಳಿನಿಂದ, ಅದು ಈ ಬೆರಳಿನಿಂದಲೇ ಮಾಡ್ಬೇಕು ನೀವು, ಈ ಬೆರಳಿನಿಂದ ಮಾಡುದಲ್ಲ, ಇದಲ್ಲ, ತೋರು ಬೆರಳಿನಿಂದ ಅನ್ಬೇಕು. ಆ ತೋರು ಬೆರಳಿನಿಂದ ಅಂದ್ರೆ ಅದು ಕಿಡಿ. ಅದು 8 ದಿಕ್ಕುಗಳಿಗೂ ದಿಗ್ಬಂಧನದ ರೀತಿಯಲ್ಲಿ ಮಕಾರವನ್ನು ಉಚ್ಚರಿಸಿ ಹೇಳಿದ ಮೇಲೆ ವಿಷ್ಣವೇ ನಮಃ ಅನ್ನುವ ಮಂತ್ರವನ್ನ ಸಮಸ್ತ ಐಶ್ವರ್ಯವನ್ನ ನೀಡುವ, ಸಮಸ್ತ ವಿಷವನ್ನ ಕಳೆಯುವ ರೀತಿಯಲ್ಲಿ ಅದನ್ನ
ಆ ಮಂತ್ರವನ್ನ ಅನುಸಂಧಾನ ಮಾಡಬೇಕು. ಇತ್ಯಾತ್ಮಾನಂ, ಹೀಗೆ ಅಂತರ್ಯಾಮಿಯಾದ ಭಗವಂತನನ್ನು ಪರಂ, ನಮಗಿಂತ ಉತ್ತಮನು ಅಂತ ಧ್ಯಾಯೇತ್. ಧ್ಯೇಯಂ ಷಟ್ಶಕ್ತಿಭಿರ್ಯುತಂ, ಆರು ವಿಶಿಷ್ಟವಾದ ಶಕ್ತಿ: ಪೂರ್ಣ ಜ್ಞಾನಾತ್ಮ, ಪೂರ್ಣ ಐಶ್ವರ್ಯ, ಪೂರ್ಣ ಪ್ರಭಾತ್ಮ, ಪೂರ್ಣ ಆನಂದ, ಪೂರ್ಣ ತೇಜಸ್ಸು, ಪೂರ್ಣ ಶಕ್ತಿ ಅಂತ ಆರು ವಿಶಿಷ್ಟ ಶಕ್ತಿಗಳಿಂದ, ಷಟ್ಶಕ್ತಿಭಿರ್ಯುತಂ, ಆರು ಶಕ್ತಿಗಳಿಂದ ಅದನ್ನ ಅನುಸಂಧಾನ ಮಾಡಬೇಕು. ವಿದ್ಯಾ ತೇಜಸ್ತಪೋ ಮೂರ್ತಿ ಇಮಂ ಮಂತ್ರ ಮುದಾಹರೇತ್. ಈ ನಾರಾಯಣ ವರ್ಮವನ್ನ, ಪರಮಾತ್ಮನನ್ನ ಧ್ಯಾನಿಸುತ್ತಾ ಮಂತ್ರವನ್ನ ಜಪಿಸಬೇಕು. ಇದರಿಂದ ಜ್ಞಾನ, ಬ್ರಹ್ಮವರ್ಚಸ್ಸು ಮತ್ತು ಶತ್ರುವಿನ ಶಕ್ತಿಯನ್ನ ಹಿಂಗಿಸುವ ಅಥವಾ ಅವನನ್ನ ಆ ಬಿಸಿ ಮುಟ್ಟಿಸಿ ಓಡಿಸುವ ತಾಪನ ಶಕ್ತಿ ಆ ಜಪಿಸುವವನಲ್ಲಿ ತುಂಬಿಕೊಳ್ಳುತ್ತೆ. ಇದು ಕೇವಲ ಇನ್ನೂ ಅವನು ಆರಂಭದ ಸ್ಥಿತಿಯಲ್ಲೇ ಅವನಿಗೆ ಇಷ್ಟು ಶಕ್ತಿ ಬರುತ್ತೆ ಅಥವಾ ಇಷ್ಟು ಫಲಗಳು ಸಿಗುತ್ತೆ. ಹೇಗಿದೆ ಮಂತ್ರ? ಈ ಮಂತ್ರದ ಇಷ್ಟಾದ್ಮೇಲೆ ಮಂತ್ರ ಜಪಿಸ್ಬೇಕು. ಇಲ್ಲಿಂದ ಮಂತ್ರ ಶುರು. ಇಲ್ಲಿ ತನಕ ಮಂತ್ರದ ಸಿದ್ಧತೆ, ಕರನ್ಯಾಸ, ಅಂಗನ್ಯಾಸ, ಶರೀರನ್ಯಾಸಗಳ ಮೂಲಕ. ಇದರ ನಂತರ ಅದರ ಮಂತ್ರದ ಸ್ವರೂಪವನ್ನು ಹೇಳ್ತಾರೆ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನುಷ್ಟ ಗುಣೋಷ್ಟ ಬಾಹು. ಹರಿಹಿ ವಿದಧ್ಯಾತ್ ಮಮ ಸರ್ವರಕ್ಷಾಂ, ಮಮ ಸರ್ವರಕ್ಷಾಂ ಹರಿಹಿ ವಿದಧ್ಯಾತ್. ಎಂಥವನು? ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ. ಪತಗೇಂದ್ರ ಅಂದ್ರೆ ಗರುಡ. ಗರುಡನ ಬೆನ್ನ ಮೇಲೆ ಕುಳಿತಿರುವ, ರೆಕ್ಕೆಯ ಕೆಳಭಾಗಕ್ಕೆ ಕಾಲನ್ನ ಇರಿಸಿರುವ ಹರಿಹಿ ಮಮ ಸರ್ವರಕ್ಷಾಂ ವಿದಧ್ಯಾತ್. ಗರುಡನ ಮೇಲಿರುವ ಹರಿಯನ್ನು ಚಿಂತಿಸಿದ್ದು ಯಾಕೆ ಅಂದ್ರೆ ಗರುಡ ವಿಷಹರ. ವಿಷಹರನಾಗಿರುವ ಗರುಡನ ಮೇಲೆ ವಿಷ ಪರಿಹರಿಸುವ ಶಕ್ತಿಯಾದ ಹರಿ ಕುಳಿತಿದ್ದಾನೆ ಅಂತ ಚಿಂತಿಸಿ ಪ್ರಾರ್ಥಿಸಿದ್ರೆ ಅದು ಸರ್ವರೋಗ ಪರಿಹಾರಕ ಅಂತ ಲೆಕ್ಕ. ಹಾಗಾಗಿ ಹೇಗಿದ್ದಾನವನು ಅಂದ್ರೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನಃ. ದರ ಶಂಖ, ಅರಿ ಚಕ್ರ, ಚರ್ಮ ಗುರಾಣಿ, ಅಸಿ ಖಡ್ಗ, ಗದ ಗದೆ, ಇಶು ಬಾಣ, ಚಾಪ ಧನುಸ್ಸು, ಪಾಶ ಹಗ್ಗ, ಇಷ್ಟನ್ನು ಕೂಡ 8 ಕೈಗಳಲ್ಲಿ ಹಿಡಿದು ನಿಂತ ಅಷ್ಟಗುಣ ಅಷ್ಟಬಾಹು, ಅಷ್ಟೂ ಗುಣಗಳಿರುವಂತಹ ಅಷ್ಟಬಾಹುವಾದ ಭಗವಂತ. ಸಂಸ್ಕೃತದಲ್ಲಿ ಅಷ್ಟ ಅಂದ್ರೆ ಪೂರ್ಣ ಅಂತ ಒಂದರ್ಥ. ಅಶುವ್ಯಾಪ್ತವನ್ನುವ ಧಾತುವಿನಿಂದ ಹುಟ್ಟಿ ಬಂದ ಶಬ್ದ ಅದು. ಅದನ್ನಾಗಿ 8 ಅನ್ನೋದು ಅನೇಕ ಸಂದರ್ಭಗಳಲ್ಲಿ ಯಾಕೆ ಅಷ್ಟು ಮಹತ್ವ ಆಗುತ್ತೆ? 108, 1008 ಏನೇನು 8 ಅಂತ ಸೇರಿಸ್ತೇವೆ. ನಮ್ಗೆ ಯಾಕೆ ಅಂತ ತಲೆಗೆ ಹೋಗಲ್ಲ, ನಾವು ತಲೆನೂ ಕೆಡಿಸ್ಕೊಳ್ಳೋದು. ಏನೋ ಬಾರಿ ಮ್ಯಾಜಿಕಲ್ ನಂಬರ್ ಅಂತ ಹೇಳ್ಬಿಡ್ತೇವೆ, ಅಲ್ಲಿ ಮುಗಿದೋಯ್ತು. ವಸ್ತುತಃ 8 ಅನ್ನೋದು ದೊಡ್ಡ ಗಂಟದು. ಇಡೀ ಮಂತ್ರಗಳೆಲ್ಲ 8ರಲ್ಲಿ ತುಂಬಿಕೊಂಡಾಗ ಅದರ ಶಕ್ತಿ ಅನನ್ಯವಾದದ್ದು. ಯಾಕೆಂದ್ರೆ ಅದು ಪೂರ್ಣತೆಯನ್ನೇ ಹೇಳುವ ಶಬ್ದ. ಅದು 8 ಅನ್ನೋದಕ್ಕೂ ಹಾಗೇನೆ, 10 ಅನ್ನೋದು ಕೂಡ ಹಾಗೇನೆ. ದಶೇತಿ ಪೂರ್ಣ ಬುದ್ಧಿಷ್ಟಂ, ದಶ ಅನ್ನೋದು ಕೂಡ ಪೂರ್ಣ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅದಕ್ಕೆ ಜಪ ಮಾಡುವಾಗ 10 ಜಪ ಆದ್ರೂ ಕನಿಷ್ಠ ಮಾಡಬೇಕು ಅಂತ ಹೇಳುದು. ಅಂದ್ರೆ ನಿಮ್ಗೆ ಅಕ್ಷರ ಜಪ ಒಂದು ಬೇರೆ ಇದೆ, 24 ಅಕ್ಷರ ಇದ್ರೆ 24, 56 ಅಕ್ಷರ ಇದ್ರೆ 56 ಸರ್ತಿ ಜಪ ಅಂತ. ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಒಂದು ಸಾಮಾನ್ಯ ನಿಯಮ 10. 10 ಮೀರಿ ಮುಂದಕ್ಕೆ ಹೋದಾಗ 28, 108, 1008, 1,08 ಅಂತ ಆ 8 ಮತ್ತೆ ಅದನ್ನ ತುಂಬಿಸುತ್ತೆ ಅನ್ನುವ ದೃಷ್ಟಿಯಿಂದ 8 ಆಯುಧಗಳನ್ನ 8 ಕೈಗಳಲ್ಲಿ ಹಿಡಿದಂತಹ ಭಗವಂತ ಎಲ್ಲ ಕಡೆಯಿಂದಲೂ ಎಲ್ಲ ಪ್ರಕಾರಗಳಿಂದಲೂ ಬರುವ ಅಪಾಯಗಳನ್ನ ತಡೆದು ರಕ್ಷಿಸಲಿ, ನನ್ನನ್ನ ಅನುಗ್ರಹಿಸಲಿ ಅಂತ ಆ ಮಂತ್ರದಲ್ಲಿ ಕೇಳ್ತಾ ಇದ್ದಾರೆ. ಸರಿ, ಎಲ್ಲಾ ಕಡೆ ಅಂತ ಹೇಳಿದ್ರಲ್ಲ, ಎಲ್ಲಿ ಎಲ್ಲಾ ಕಡೆ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಪ್ಪ ಅಂತ ದೇವರು ಕೇಳ್ತಾನೆ. ಅದಕ್ಕೆ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಮಾಯಾವಟು ಸ್ಥಳೇ ಚ ಮಾಯಾವಟು ವಾಮನೋ ವ್ಯಾತ್ ತ್ರಿವಿಕ್ರಮಃಖೇವತು ವಿಶ್ವರೂಪಃ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ಮತ್ಸ್ಯರೂಪಿಯಾದಂತಹ ಭಗವಂತ ನೀರಿನಲ್ಲಿಳಿದಾಗ ನನ್ನನ್ನು ರಕ್ಷಿಸಲಿ. ನೀರಿನಲ್ಲಿಳಿದಾಗ ಕೆರೆಯಲ್ಲೋ ತೊರೆಯಲ್ಲೋ ಹೊಳೆಯಲ್ಲೋ ಇನ್ನೆಲ್ಲೋ ನೀರು ಇರುವ ಜಾಗದಲ್ಲಿ ಇಳಿದಾಗ ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಅಥವಾ ಕ್ರೂರ ಪ್ರಾಣಿಗಳು, ಯಾದೋಗಣ ಅಂತಂದ್ರೆ ಜಲಚರವಾಸಿಯಾದ ಜಲಚರ ಪ್ರಾಣಿಗಳು. ಆ ಜಲಚರ ಪ್ರಾಣಿಗಳು ನಮಗೆ ಉಪದ್ರವ ಕೊಟ್ರೆ ಅದರಿಂದ
ನಮ್ಮನ್ನ ಪಾರು ಮಾಡ್ಲಿಕ್ಕೆ ಮತ್ಸ್ಯಮೂರ್ತಿ ಬರಬೇಕು. ಅಷ್ಟೇ ಅಲ್ಲ, ಕೆಲವೊಮ್ಮೆ ವರುಣಪಾಶ ಅಂತಿದೆ, ಸುಳಿ ಅಂತ ಕರೀತಾರೆ ಅದನ್ನ. ವರುಣಪಾಶ ಅಂದ್ರೆ ಸುಳಿ. ಸುಳಿಯಿಂದ ಎಲ್ಲಿಯಾದ್ರೂ ನಾವು ಸಿಕ್ಕಿ ಹಾಕಿಕೊಂಡು ಒದ್ದಾಡುವ ಸ್ಥಿತಿ ಬಂದಾಗ ಮತ್ಸ್ಯಮೂರ್ತಿಯನ್ನ ಪ್ರಾರ್ಥಿಸಿದ್ರೆ, ಜಲಚರ ಪ್ರಾಣಿಗಳಿಂದ ನೀರಿನಲ್ಲೇ ಯಾವ್ದಾದ್ರೂ ಮುಳುಗಿಯೇ ಸತ್ರೆ ಏನ್ ಮಾಡುದು? ಸುಳಿನೂ ಇಲ್ಲ, ಪ್ರಾಣಿನೂ ಇಲ್ಲ, ಇವನಿಗೆ ಈಜ್ಲಿಕ್ಕೆ ಬರ್ಲಿಲ್ಲ, ಏನ್ ಮಾಡುದು? ಯಾರೋ ನೋಡ್ತೇನೆ ಅಂತ ಹೇಳುದು, ಆಚೆ ನೋಡ್ತಾ ನಿಂತಿದ್ದಾನೆ, ಇವನ ನೋಡ್ಲೇ ಇಲ್ಲ. ನೋಡ್ತಾನೆ, ಇವನಿಲ್ಲ. ಎಲ್ಲಿದ್ದಾನೆ ಕೇಳಿದ್ರೆ ನೀರು ಕುಡಿದ ಮೇಲೆ ಬರ್ತಾ ಇದ್ದಾನೆ. ಅಂತ ಸ್ಥಿತಿಯಲ್ಲಿ ಏನಾದ್ರೂ ತೊಂದರೆ ಆದಾಗ ಮತ್ಸ್ಯರೂಪಿ ಪರಮಾತ್ಮನನ್ನೇ ಕೇಳಿಕೊಂಡು ಅವನೇ ತನ್ನ ಮೂಗುದಾರದಿಂದ ಇವನನ್ನು ಹಿಡಿದು ಎತ್ತಿ ಹಾಕಬೇಕು, ವೈವಸ್ವತ ಮನುವನ್ನು ಎತ್ತಿ ಹಾಕಿದ ಹಾಗೆ. ಹಾಗೆ ಅಂತ ವರುಣಸ್ಯ ಪಾಶಾತ್, ವರುಣನ ಪಾಶದಿಂದ ನಮ್ಮನ್ನು ರಕ್ಷತು. ಸ್ಥಳೇಚ ಮಾಯಾವಟು ವಾಮನಃ, ಮಾಯಾವಟುವಾದ ವಾಮನನು ಸ್ಥಳೆ, ಭೂಮಿಯ ಮೇಲೆ ಭೂಮಿಯಲ್ಲೇ ನಾವಿದ್ದೇವೆ, ಭೂಮಿಯಲ್ಲೇ ಏನೋ ತೊಡಕಾಯ್ತು, ಭೂಮಿ ಸೀಳು ಹೋಯ್ತು ಅಥವಾ ಇನ್ನೇನೋ ತೊಂದರೆ ಆಯ್ತು, ಅಂತಹ ಸಂದರ್ಭದಲ್ಲಿ ವಾಮನನ್ನ ಪ್ರಾರ್ಥಿಸಿದ್ರೆ ನೆಲದಲ್ಲಿ ಉಂಟಾಗುವ ಅಪಾಯಗಳಿಂದ ನಮ್ಮನ್ನ ಪಾರು ಮಾಡಲಿ. ತ್ರಿವಿಕ್ರಮ ಖೇವತು ವಿಶ್ವರೂಪ. ಖೇ ಆಕಾಶೇ, ವಿಮಾನದಲ್ಲಿ ಹೋಗ್ತಾ ಇದ್ದೇವೆ, ದಡಬಡ ಆಯ್ತು, ಯಾವುದು ಮೋಡಗಳೆಲ್ಲ ಹೊಡೆದು ಒಂದು ಪಲ್ಟಿ ಹೊಡೆಯಿತು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಆಗ ತ್ರಿವಿಕ್ರಮನ್ನ ಪ್ರಾರ್ಥಿಸ್ಬೇಕಂತೆ. ಪ್ರಾರ್ಥಿಸಿದರೆ ಆಕಾಶದಲ್ಲಿ ಒದಗುವ ಅಪಾಯಗಳಿಂದ ತ್ರಿವಿಕ್ರಮ ರೂಪ ನಮ್ಮನ್ನ ಕಾಪಾಡುತ್ತೆ. ವ್ಯಾಪ್ತವಾದ ರೂಪ ಆದ್ರಿಂದ, ಅದು ಆಕಾಶದಲ್ಲಿ ನೆಲೆಸಿದ ರೂಪ ಆದ್ರಿಂದ, ವಾಮನನೇ ವ್ಯಾಪಿಸಿ ನಿಂತವನಾದ್ರಿಂದಾಗಿ ಅವನು ನಮ್ಮನ್ನ ಕಾಪಾಡ್ತಾನೆ. ಯಾಕೆಂದ್ರೆ ಅದು ವಿಶ್ವರೂಪ, ವಿಶ್ವದ ಎಲ್ಲೆಡೆ ತುಂಬಿರುವ ರೂಪ ಅಂತ. ದುರ್ಗೆ ಷಟವ್ಯಾಜಿ ಮುಖಾದಿಶು ಪ್ರಭು ಪಾಯಾನ್ ನೃಸಿಂಹೋ ಸುರಯೂಥ ಪಾರಿಹಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದ್ಯುರ್ನ್ಯ ಪತಂಶ ಗರ್ಭೋ. ಇಲ್ಲಿ ಮಂತ್ರ ಶ್ಲೋಕ ಮುಂದೆ ಹೋಗಿಲ್ಲ, ನೀವು ಹಂಗೆ ಇಟ್ಟಿದ್ದೀರಿ. ಮೊದಲನೇ 11ನೇ ಮಂತ್ರದಲ್ಲಿ 16 ಆಯ್ತು. ದುರ್ಗೇಶು ಅಂದ್ರೆ ಕಡಿದಾದ ಜಾಗ ಅಂತ. ದುರ್ಗಮವಾದ, ದುರ್ಗೇಶು ಅಟವಿ ಆಜಿ ಮುಖಾದಿಶು. ಆಜಿ ಅಂದ್ರೆ ಯುದ್ಧ, ಅಟವಿ ಅಂದ್ರೆ ಅಡವಿ. ಕನ್ನಡದ ಅಡವಿ, ಸಂಸ್ಕೃತದ ಅಟವಿ. ಅಟವಿಯೇ ಅಡವಿ ಆಗಿದ್ದು. ಆ ಏನು ಭಿಕ್ಷಾಟನೆ, ಪರ್ಯಟನೆ ಅನ್ನುವ ಶಬ್ದ ಹೇಳುದು ಅಟಗತವು ಅನ್ನುವ ಧಾತುವಿನಿಂದಲೇ ಬಂದದ್ದು. ಆದ್ರೆ ಓಡಾಡಿ ದಾರಿ ಸಿಗದೆ ಇದ್ದಾಗ ಅದು ಅಟವಿ. ಓಡಾಡಿ ದಾರಿ ಸಿಕ್ಕಿದ್ರೆ ಬೇರೆ ಆಗುತ್ತದೆ ಆಮೇಲೆ. ಹಾಗಾಗಿ ಅಂಥ ಒಂದು ಕಷ್ಟದ ಸ್ಥಿತಿಯಲ್ಲಿ, ಒಂದ್ ಕತೆ ಹೇಳಿದ್ನಲ್ಲ, ಒಬ್ಬ ಕಾಡಲ್ಲಿ ಸಿಕ್ಕಾಕೊಳ್ತಾನೆ, ಊರೆಲ್ಲ ತಿರುಗ್ತಾನೆ, ಎಲ್ಲಿ ತಿರುಗಿದ್ರು ಅವನಿಗೆ ವಾಪಸ್ ಊರು ಸಿಗಲ್ಲ. ಕೊನೆಗೆ ಯಾವ್ದೋ ಒಂದು ಆಶ್ರಮ ಕಾಣುತ್ತೆ, ತುಂಬಾ ಸಂತೋಷವಾಗಿ ಅವರನ್ನ, ಸ್ವಾಮಿ ನಿಮ್ಮ ಶಿಷ್ಯನಾಗ್ಬಿಟ್ಟಿದ್ದೇನೆ, ನನ್ನನ್ನು ರಕ್ಷಿಸಿ ಅಂತ ಭಾರಿ ಎಲ್ಲ ಅವನನ್ನ ಆತರ ಮಾಡಿ ಕರ್ಕೊಂಡೆಲ್ಲ ಆದ್ಮೇಲೆ, ಸರಿ ಸ್ವಾಮಿ ನಿಮ್ಮ ಆತಿಥ್ಯ ಆಧಾರ ಎಲ್ಲ ಖುಷಿ ಆಯ್ತು, ನಂಗೆ ಹೊರಗೋಗೋ ದಾರಿ ತೋರಿಸಿ. ನಿನಗೆ ಹೊರಗೋಗೋ ದಾರಿ ತೋರಿಸ್ಲಿಕ್ಕೆ ನನಗ್ ಗೊತ್ತಿದ್ರೆ ನಾನ್ ಯಾಕಿಲ್ಲ ಆಶ್ರಮ ಕಟ್ಕೊಂಡು ಸನ್ಯಾಸಿ ಆಗಿ ಇಲ್ಲೇ ಬಿದ್ದಿರ್ತಿದ್ದೆ ಅಂತ. ನನ್ ಶಿಷ್ಯ ಅಂತ ಅದಕ್ಕೆ ನೀನನ್ನು ಕರೆಸ್ಕೊಂಡು ಕೂತಿದ್ದೆ. ಇಲ್ಲಿಂದ ಹೊರಗೋಗೋ ಕಾರ್ಯಕ್ರಮ ಎಲ್ಲ, ನಂಗೊಬ್ಬ ಶಿಷ್ಯ ಬೇಕಿತ್ತು. ದಾರಿ ತಪ್ಪಿದ ನನಗೆ ದಾರಿ ತಪ್ಪಿದವನೇ ಒಬ್ಬ ಶಿಷ್ಯ, ಅಂದಾಗಿ ದಾರಿ ತಪ್ಪಿದ ಮಗ ಅಂತ ನಿನ್ನನ್ನೇ ನಾನು ಇಟ್ಕೊಳ್ತೇನೆ ಅಂತ ಹೇಳಿದ ಹಾಗೆ ದುಸ್ಥಿತಿ. ಅಂತ ದುಸ್ಥಿತಿಯಲ್ಲಿ ನಾವು ಯಾರನ್ನು ಕೇಳಬೇಕು? ಪಾಯಾನ್ ನೃಸಿಂಹ ಅಸುರ ಯೂಥ ಪಾರಿಹಿ, ನೃಸಿಂಹನನ್ನ ಕೇಳಬೇಕು. ಯುದ್ಧದ ವೇದಿಕೆಯಲ್ಲಿ, ಕಾಡಿನಲ್ಲಿ ಕಳೆದು ಹೋದ ಸ್ಥಿತಿಯಲ್ಲಿ, ಅಥವಾ ದುರ್ಗಮವಾದ ಯಾವುದೋ ಒಂದು ಪರಿಸರದಲ್ಲಿ, ನಮಗೇನು ಅಂತ ಅಲ್ಲಿಯ ವ್ಯವಸ್ಥೆಯೇ ಗೊತ್ತಿಲ್ಲದೆ ಹೋದಾಗ, ಅಸುರರ ಯೂಥ ಅಸುರ ಅಂದ್ರೆ ರಾಕ್ಷಸರು, ಅವರ ಯೂಥ ಅಂದ್ರೆ ಗುಂಪು, ಆ ಗುಂಪಿಗೆ ಅಂದ್ರೆ ಕಾಪಾಡುವವನು ಅಥವಾ ಅದನ್ನ ನಿರ್ವಹಿಸುವ ಸೇನಾಧಿಪತಿ, ಅವನನ್ನ ಕೊಲ್ಲುವವ, ಅಂಥವರನ್ನೇ, ಅಂಥ ಯೂಥಗಳನ್ನೇ, ಗುಂಪನ್ನೇ ಕಳೆದು ಬಿಡುವಂತಹ ಶತ್ರು ನರಸಿಂಹ. ನರಸಿಂಹ ತನ್ನ ಕೂರುಗುರುಗಳಿಂದ, ಕೋರೆ ದಾಡೆಗಳಿಂದ ರಕ್ಕಸರ ದೊಡ್ಡ ಸಮೂಹವನ್ನೇ ಕಿತ್ತೆಸೆಯುವಂತಹ ದುಸ್ಸಾಹಸಕ್ಕಾಗಿ ಎಂಥ ದುಷ್ಟರು ಕೈ ಹಾಕಿದ್ರು ಕೂಡ ಅದನ್ನ ಹೇಳ ಹೆಸರಿಲ್ಲದಂತೆ ಅಳಿಸಿ ಬಿಡುವ, ಹೆಸರು ವಾಸಿಯಾಗಿಸುವ, ಹೆಸರೇ ವಾಸಿಯಾಗಿ ಹೋಗ್ಬೇಕು.
ಹಾಗೆ ನಡೆಸುವ ನೃಸಿಂಹ ನಮ್ಮನ್ನ ಕಾಪಾಡಲಿ. ಪಾಯಾತ್ ರಕ್ಷಿಸಲಿ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದ್ಯುರ್ನ್ಯಪತಂಶ್ಚ ಗರ್ಭಾ. ಈ ನೃಸಿಂಹನ ಶಕ್ತಿ ಎಂತಹದ್ದು ಅಂದ್ರೆ, ಅವನು ನಮ್ಮ ಪರವಾಗಿ ಯೋಚಿಸಿ ಒಂದು ಅಟ್ಟಹಾಸವನ್ನ ಗೈದ ಅಂತಾದ್ರೆ ಅದು ದಿಕ್ಕು ದಿಕ್ಕುಗಳಿಗೆ ಪ್ರತಿಧ್ವನಿಸಿ ನಮ್ಮನ್ನ ಗೆದೆಯಬೇಕು ಅಥವಾ ಕೆಡವಬೇಕು ಅಂತ ಬಯಸಿದವರ ಗರ್ಭದಲ್ಲಿ ಏನಾದ್ರೂ ನಾಳೆ ನಮ್ಗೆ ತೊಂದರೆ ಕೊಡುವಂತಹ ಮಗು ಇದ್ರೂ ಕೂಡ ಅದು ನಶಿಸಿ ಹೋಗುತ್ತೆ. ನಾಳೆಯೂ ಕೂಡ ಒಂದು ಹೊಸ ದುಷ್ಟಶಕ್ತಿ ನಮಗೋಸ್ಕರ ಕಾದು ಕುಳಿತು ಮರೆಯಿಂದ ಹೊಡೆದು ಹಾಕುತ್ತೆ ಅನ್ನುವ ಆಸೆ ಇದ್ರೆ ಅದು ಅಲ್ಲೇ ಕಮರಿ ನಷ್ಟವಾಗಿ ಹೋಗುತ್ತೆ. ಜ್ಞಪತಂಶ್ಚ ಗರ್ಭಾಹ ವಿನೇದ್ಯುಶ್ಚ. ಆ ನಾದಕ್ಕೆ ಶತ್ರುಗಳ ಹೊಟ್ಟೆಯಲ್ಲಿ ನಾಳೆ ಹುಟ್ಟುವ ತತ್ತಿಯೂ ಕೂಡ ಪ್ರಾಣ ತೆತ್ತು ಬಿಡುತ್ತೆ. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ ಸ್ವದಂಶ್ರಯೋನ್ನೀತ ಧರೋವರಾಹ ರಾಮೋದ್ರಿಕೂಟೇಶ್ವತ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಅಸೌ ಮಾ ನನ್ನನ್ನು ಅಧ್ವನಿ ಯಜ್ಞಕಲ್ಪ ರಕ್ಷತು. ತನ್ನ ಕೋರೆದಾಡೆಯಿಂದ ಭೂಮಿಯನ್ನು ಎತ್ತಿದಂತಹ ಯಜ್ಞವರಾಹ ರೂಪಿಯಾದ ಪರಮಾತ್ಮ ಸ್ವದಂಶ್ರಯ ಉನ್ನೀತ ಧರ ವರಾಹ ಯಜ್ಞಕಲ್ಪ ಮಾ ಅಧ್ವನಿ ರಕ್ಷತು. ಪ್ರಯಾಣ ಮಾಡುವಾಗ ಯಜ್ಞವರಾಹನ ಚಿಂತನೆ ಮಾಡಿದ್ರೆ ಪ್ರಯಾಣ ಸುಕರವಾಗುತ್ತೆ ಅಂತ ಲೆಕ್ಕ. ಹಾಗಾಗಿ ಪ್ರಯಾಣ ಅಂದ್ರೆ ಕೇವಲ ನಮ್ಮ ಬಸ್ ಪ್ರಯಾಣ ಅಂತಲ್ಲ, ನಮ್ಮ ಸಾಧನೆಯ ಪ್ರಯಾಣವನ್ನು ಹೇಳುವುದದು. ನಿರಂತರವಾದ ದೀರ್ಘಕಾಲಿಕವಾದ ಪ್ರಯಾಣದಲ್ಲಿ ಅಧ್ಯಾತ್ಮದ ದಾರಿಯಲ್ಲಿ ತೊಡಕುಂಟಾದಾಗ, ಯಾಕೆಂದ್ರೆ ಅಧ್ವ ಅಂದ್ರೆ ಯಜ್ಞವೂ ಹೌದು, ಅಧ್ವರ. ಆ ಅಧ್ವರದಲ್ಲಿ ಯಜ್ಞನೇ ತನ್ನ ಮೈಯಿಂದ ಎಲ್ಲ ಯಜ್ಞಗಳಿಗೆ ಬೇಕಿರುವ ಪದಾರ್ಥಗಳನ್ನು ಸೃಷ್ಟಿಸಿಕೊಟ್ಟದ್ದು ಅಂತ ಹಿಂದೆ ಬಂದು ಹೋಗಿತ್ತು. ಆದ್ರಿಂದಾಗಿ ಈಗ ವರಾಹ ಅಂದ್ರೆ ನಮ್ಗೆ ನೆನಪಾಗಬೇಕಾದದ್ದು ಯಜ್ಞಕಲ್ಪ. ಯಜ್ಞಕ್ಕೆ ಬೇಕಾದ ದರ್ಭೆ, ಸೃಕ್ಕು, ಸ್ರುವ, ಅದರ ಹವಿಸ್ಸು, ಮಂತ್ರ, ಇಟ್ಟಿಗೆ, ಕಟ್ಟಿಗೆ, ಮರಳು, ಏನೇನು ಸ್ತಂಡಿಲ, ಹಾಗೆ ಮಂಡಲ ಎಲ್ಲವೂ ಕೂಡ ಬಂದದ್ದು ವರಾಹಸ್ವಾಮಿಯ ಮೈಯಿಂದ. ಹಾಗಾಗಿ ನಮ್ಮ ಇಡೀ ಜೀವನವೇ ಒಂದು ಮಹಾ ಯಜ್ಞ, ಅದೊಂದು ಪ್ರಯಾಣ. ಆ ಯಜ್ಞವನ್ನ ರಕ್ಷಿಸುವ ಶಕ್ತಿಯಾಗಿ ವರಾಹರೂಪಿ ಪರಮಾತ್ಮ ನಮ್ಮ ಪ್ರಯಾಣಕ್ಕೆ ಅಧ್ಯಾತ್ಮದ ದಾರಿಗೆ ರಕ್ಷಣೆ ಕೊಡಲಿ. ಇನ್ನು ಪರ್ವತಗಳಲ್ಲಿ ಎಲ್ಲೋ ಸಿಕ್ಕಿ ಹಾಕಿಕೊಂಡ್ರೆ ಅಲ್ಲಿ ಪರಶುರಾಮ ನಮಗೆ ರಕ್ಷಣೆ ಕೊಡಲಿ. ರಾಮ ಅದ್ರಿಕೂಟೇಶು ವಿಪ್ರವಾಸೆ. ಯಾರೋ ದೂರ ಆದೆವು ಪರಸ್ಪರ ಒಬ್ರಿಗೊಬ್ರು, ಅಂತ ಸಂದರ್ಭದಲ್ಲಿ ಮರಳಿ ನಮ್ಮವರನ್ನ ನಾವು ಪಡೆಯುವುದಕ್ಕೋಸ್ಕರ ಆ ರಾಮನ ಸಹಕಾರ. ಅದು ಎರಡೂ ರೂಪಗಳಿಗೆ ಹೇಳುವ ಮಾತು. ಪರಶುರಾಮ ಮಾತ್ರ ಅಲ್ಲ, ಶ್ರೀರಾಮನೂ ಕೂಡ. ಕಾಡಿನಲ್ಲಿ ಎಲ್ಲೋ ಕಳೆದು ಹೋದಾಗ ಶ್ರೀರಾಮನನ್ನೂ ಸ್ಮರಿಸಬಹುದು. ಯಾಕೆಂದ್ರೆ ಸೀತೆಯನ್ನ ಕಳೆದುಕೊಂಡು ರಾಮ ಮತ್ತೆ ಮರಳಿ ಪಡೆದ ಆ ಭಾಗವನ್ನ ನೆನೆದರೆ ನಮ್ಮ ಬದುಕಿನಲ್ಲೂ ನಾವು ಕಳಕೊಂಡ ವಸ್ತುವನ್ನ ಮತ್ತೆ ಪಡೆಯುತ್ತೇವೆ ಅಂತ. ಅದಕ್ಕೆ ಅಲ್ಲಿ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಲಕ್ಷ್ಮಣನೊಂದಿಗೆ ಕೂಡಿಕೊಂಡ ಭರತನ ಅಣ್ಣನೆನಿಸಿದ ರಾಮಚಂದ್ರ ನಮ್ಮ ಬದುಕಿನಲ್ಲಿ ಎಲ್ಲೋ ಬೆಟ್ಟದಲ್ಲಿ, ಕಾಡಿನಲ್ಲಿ, ನಮಗೆ ಗೊತ್ತಿಲ್ಲದ ಊರಿನಲ್ಲಿ ಕಳೆದು ಹೋದ ಸಂದರ್ಭದಲ್ಲಿ ನಮ್ಮವರನ್ನ ರಕ್ಷಿಸಿಕೊಳ್ಳುವುದಕ್ಕೆ ಈ ನಾಮಗಳು ಸಹಕಾರಿಯಾಗುವವು. ಮಾಮುಗ್ರಧನ್ವಾ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚಹಾಸಾತ್. ಉಗ್ರವಾದ ಧನುಸ್ಸನ್ನು ಹಿಡಿದು ಶತ್ರುಗಳನ್ನ ಬೆಂಬಿಡದೆ ಬೆಂಡಾಗಿಸುವಂತಹ ನಾರಾಯಣನು ಅಖಿಲ ಪ್ರಮಾದಾತ್ ನಮ್ಮ ಎಲ್ಲ ತರದ ತಪ್ಪು ಒಪ್ಪುಗಳಿಂದ ಪಾರು ಮಾಡಲಿ. ಮನುಷ್ಯ ಅಂದ್ಮೇಲೆ ದೋಷಗಳು ನಡೀತಾವೆ. ಪ್ರಮಾದ ಅಂದ್ರೆ ವಿವೇಕ ಜಾರಿ ಉಂಟಾಗುವ ತಪ್ಪುಗಳು, ವಿವೇಕಕ್ಕೆ ಗಮನಕ್ಕೆ ಬರದೆ ಆಗುವಂತಹ ಅವ್ಯವಸ್ಥೆಗಳು. ಇದನ್ನ ಪರಿಹರಿಸುವ ಶಕ್ತಿ ನಮಗೆ ನಾರಾಯಣ ಕೊಡ್ತಾನೆ. ನಾರಾಯಣ ಇಂತಹ ಪ್ರಮಾದಗಳಿಂದ ನಮ್ಮನ್ನು ರಕ್ಷಿಸ್ತಾನೆ. ಅಷ್ಟೇ ಅಲ್ಲದೆ ನರಾಂತರ್ಗತನಾದಂತಹ ಭಗವಂತ ಹಾಸಾತ್ ಪಾತು. ಯಾರೋ ನಮ್ಮನ್ನ ಅಪಹಾಸ್ಯಗೈದು ಅವಮಾನ ಮಾಡುವಂತಹ ಸ್ಥಿತಿ ಬಂದಾಗ ನರ, ಅವನೊಳಗಿರುವ ನಾರಾಯಣನ ಮತ್ತೊಂದು ರೂಪ ನರ ಅಂತ, ಅದು ನರ ನಾರಾಯಣ ಅಂತ ಇಬ್ರು. ಅದರಲ್ಲಿ ಶೇಷನಲ್ಲಿ ಸೇರಿದಂತಹ ಭಗವಂತನ ನರ ಅನ್ನುವ ರೂಪ ಇಲ್ಲಿ ಹೇಳಿದ್ದು. ಅಪಹಾಸ ಮಾಡಿದಾಗ, ನಮ್ಮನ್ನ ಕಾರಣ ಇಲ್ಲದೆ ನಗೆಗೀಡು ಮಾಡಿದಾಗ ನರರೂಪನಾದಂತಹ ಭಗವಂತ, ಯಾಕೆಂದ್ರೆ ಎಲ್ಲ ನರರಲ್ಲೂ ಸೇರಿದವನು ಅವನು. ಆ ನರರಲ್ಲಿ ನಿಂತು ನಮಗೆ ತೊಂದರೆ ಮಾಡ್ತಾ ಇದ್ರೆ ಅವರ ನರ ಕೆಲಸ ಮಾಡದೇ ಇರಲಿ.
ಅಪಹಾಸ್ಯಕ್ಕಾಗಿ ಬಾಯಿ ಸೊಟ್ಟಾಗೆ ಮಾಡಿದ್ರೆ ಅದು ಕೆಟ್ಟದಾಗಿ ಹಾಗೆ ಉಳಿದು ಹೋಗ್ಲಿ ಅಂತ ಕೇಳುದು. ಮತ್ತೆ ನಗಬಾರದು ಅವನು. ಹಾಗೆ ನರ ನನ್ನ ಉನ್ಮಾದದ ಹುಚ್ಚು ನಗುಗಳಿಂದ ಅಪಮಾನಗೈಯುವವರಿಗೆ ಶಾಸ್ತಿ ಮಾಡಲಿ, ಅಥವಾ ನನಗೇನೆ ಅಕಸ್ಮಾತು ಇನ್ನೊಬ್ಬರನ್ನ ಅಪಮಾನಗೈಯುವ ಹುಚ್ಚು ಬಂದ್ರೆ ಅದರಿಂದಲೂ ನನ್ನನ್ನು ಪಾರು ಮಾಡಿಲ್ಲ. ನಾನು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವ ಹಾಗಾಗ್ಬಾರ್ದು. ಇನ್ನೊಬ್ಬರನ್ನ ಆ ಕೆಟ್ಟ ನಗೆಗೀಡು ಮಾಡಿ ಅಪಹಾಸ್ಯಗೈದು ಅದನ್ನ ಎಂಜಾಯ್ ಮಾಡಬಾರ್ದು. ಇವತ್ತೆಲ್ಲ ಈ ಪ್ರ್ಯಾಂಕ್ ಮಾಡುದು ಅಂತ ಉಂಟಲ್ವ, ಹುಚ್ಚು, ಇದು ಮಹಾ ಅಪರಾಧದ ಕೆಲಸ. ನಿಜವಾಗಿಯೂ ಅಕಸ್ಮಾತ್ ತಾನಾಗೆ ಏನೋ ಆಯ್ತು ಅಂದ್ರೆ ಅದು ಬೇರೆ. ನಾವು ಅದಕ್ಕೋಸ್ಕರ ಒಂದು ವ್ಯವಸ್ಥಿತವಾದ ಸಜ್ಜೀಕರಣ ಮಾಡಿಕೊಂಡು ಅವರನ್ನ ಬೇಸ್ತು ಬೀಳಿಸ್ಬೇಕು ಅಂತಾನೇ ಮಾಡುವಂತದ್ದೇನಿದೆ, ಇದು ಅಪಾಯಕಾರಿ. ಒಂದು ಪ್ರ್ಯಾಂಕಿನ ಕಥೆ ಬರುತ್ತೆ ಭಾರತದಲ್ಲಿ. ಒಬ್ಬ ಗುರುಕುಲದಲ್ಲಿ ಶಿಷ್ಯರು ಪರಸ್ಪರ ಇಬ್ರು ತುಂಬಾ ಆತ್ಮೀಯರು, ಚೆನ್ನಾಗಿ ಆ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಳ್ತಾ ಇದ್ದವರು. ಒಂದು ದಿವಸ ಅವನು ಹುಡುಗ ಮಲಗಿದ್ದ. ಅವನಿಗೆ ಇವನು ಯಾವಾಗ್ಲೂ ಎಬ್ಬಿಸ್ತಿದ್ದ. ಅವತ್ತೇನ್ ಮಾಡ್ದ ಅಂದ್ರೆ, ಅಲ್ಲೇ ಹುಲ್ಲಿನ ಮೆದೆಯನ್ನ ತೆಗೆದು ಕೈಯಲ್ಲಿ ಚೆನ್ನಾಗಿ ಅದನ್ನ ತೀವಿ ಅದನ್ನೊಂದು ಹಾವಿನ ಹಾಗೆ ಮಾಡಿ ಅವನ ಪಕ್ಕದಲ್ಲಿ ಇಟ್ಟ, ಹುಲ್ಲಿನ ಹಾವು. ಅವನು ಏಳುವಾಗ ಕರೆಕ್ಟ್ ಅದು ಹೆಡೆ ಎತ್ತಿ ನಿಂತ ಹಾಗಿತ್ತು. ಅವನು ಎದ್ದ ತಕ್ಷಣ ಗಾಬರಿಯಾಗಿ ಹಿಂದಕ್ಕೆ ಹಾರಿಬಿಟ್ಟ. ಹಾರಿ ತುಂಬಾ ಪ್ರಾಣವೇ ಬಾಯಿಗೆ ಬಂದ ಹಾಗಾಗಿತ್ತು ಅವನಿಗೆ. ಆಮೇಲೆ ಅವನಿಗೆ ಸಿಟ್ಟು ಬಂತು. ಯಾರು ಈ ತರ ನನಗೆ ಆ ಸರ್ಪದಿಂದ ಬೆದರು ಬೊಂಬೆಯನ್ನಿಟ್ನೋ ಅವನು ಕೂಡ ಸರ್ಪವಾಗಲಿ ಅಂತ ಶಪಿಸಿದ. ಶಪಿಸಿದ ತಕ್ಷಣವೇ ಪಕ್ಕದಲ್ಲಿದ್ದನು, ಅಯ್ಯೋ ನಾನೇ ಮಾಡಿದ್ದು ತಪ್ಪಾಯ್ತು ಅಂತಂದ. ಓಹ್ ನೀನಾ, ಅದು ಕಚ್ಚಲಿಲ್ಲ, ಆದ್ರಿಂದಾಗಿ ನೀನು ಕಚ್ಚದ ಸರ್ಪವಾಗು ಅಂತ ಸ್ವಲ್ಪ ಪರಿಹಾರ ಕೊಟ್ಟ. ಅದೇ ಕಥೆ ನಮಗೆ ರುರು ಪ್ರಮದ್ವರ ಕಥೆಯಲ್ಲಿ ಬರುವಂತದ್ದು. ಆ ರುರು ಅನ್ನುವನು ತನಗೆ ಕೊನೆಗೆ ಅವನು ತಪ್ಪಾಯ್ತು ಅಂತ ಕೇಳಿಕೊಂಡದ್ದಕ್ಕೆ ನೀನು ಆ ಅವನಿಗೆ ಸರ್ಪಯಾಗದ ಬಗ್ಗೆ ನೀನು ಎಚ್ಚರ ಕೊಟ್ಟಾಗ ನಿನ್ನ ಬಗ್ಗೆ ಅವನು ಸಮಾಧಾನ ಪಟ್ಟುಕೊಳ್ತಾನೆ. ಆಗ ನಿನ್ನ ಈ ಸರ್ಪ ಶರೀರ ಹೋಗಿ ನೀನು ಮತ್ತೆ ಮುಂದಿನ ಸಾಧನೆಗೆ ಬೇಕಿರುವ ಶರೀರವನ್ನು ಪಡ್ಕೊಳ್ತಿ ಅಂತ ಹೇಳಿ ಆ ಹುಡುಗ ಉಶಾಪವನ್ನ ಕೊಡ್ತಾನೆ, ಪ್ರತಿಶಾಪವನ್ನ ಕೊಡ್ತಾನೆ. ಕೊನೆಗೆ ಈ ಕಥೆ ಭಾರತದಲ್ಲಿ ರುರು ತನ್ನ ಮಡದಿ ಸರ್ಪದಿಂದ ಕಚ್ಚಿ ಸತ್ತಾಗ ಈ ಸಿಕ್ಕಿದ ಸರ್ಪಗಳನ್ನೆಲ್ಲ ಕೊಲ್ತಾ ಇರ್ತಾನೆ. ಕೊನೆಗೆ ಯಾವುದೋ ನಮ್ಮಲ್ಲಿ ಪಜ್ಜಿ ಅಂತ ಹೇಳ್ತಾರೆ, ಪಜ್ಜಿ ಮರಿ ಅಂತ, ಅದು ಕಚ್ಚುವ ಅಭ್ಯಾಸವೇ ಇಲ್ಲದ್ದು, ಅದಕ್ಕೆ ಡುಂಡುಬ ಅಂತಾರೆ ಸಂಸ್ಕೃತದಲ್ಲಿ. ಆ ಡುಂಡುಬ ಅನ್ನುವ ಸರ್ಪವು ಸಿಕ್ಕಿದಾಗ ಅದನ್ನ ತೆಗೆದು ತಲೆ ಕಡಿಬೇಕು ಅಂತ ಅಂದುಕೊಂಡಾಗ, ಯಾಕಪ್ಪ ನನ್ನನ್ನು ಕೊಲ್ತಾ ಇದ್ದೀನಿ, ನಾನು ಯಾರಿಗೂ ಯಾವ ಜೀವಮಾನದಲ್ಲಿ ಒಂದು ಉಪದ್ರವ ಮಾಡೋನಲ್ಲ, ನಾನು ಸರ್ಪವಾಗಿದ್ರು ನನ್ನಲ್ಲಿ ವಿಷ ಇಲ್ಲ, ಅಥವಾ ನಾನು ಯಾರಿಗೂ ಕಚ್ಚುವವನು ಅಲ್ಲ, ಯಾರಿಗೂ ಹೆದರಿಸುವವನು ಅಲ್ಲ. ನನಗೆ ಯಾಕೆ ನೀನು ಕಚ್ಚಲಿಕ್ಕೆ ಬರ್ತಾ ಇದ್ದಿ? ಒಬ್ಬ ರುರು, ನೀನು ಒಬ್ಬ ಆಶ್ರಮವಾಸಿಯಾಗಿ ದಯೆ ತೋರುವಂತಹ ಸಜ್ಜನನಾಗಬೇಕು ಹೊರತು ಈ ರೀತಿ ಸಿಕ್ಕ ನಿನ್ಗೆ ಯಾವುದೋ ಒಂದು ಸರ್ಪ ಹಾನಿ ಮಾಡಿತು ಅನ್ನುವ ಕಾರಣಕ್ಕಾಗಿ ಜಗತ್ತಿನಲ್ಲಿರುವ ಎಲ್ಲಾ ಸರ್ಪಗಳನ್ನು ಕೊಲ್ಬೇಕು ಅಂತ ನಿನ್ನ ಸಂಕಲ್ಪ ಏನಿದೆ, ಇದು ತೀರಾ ಅಪರಾಧದ ಕೆಲಸ. ಯಾರೋ ಒಬ್ರು ಸ್ವಾಮಿಗಳು ಅವ್ಯವಸ್ಥೆ ಮಾಡಿದ್ರು ಅಂತ ಹೇಳಿ ಜಗತ್ತಿನಲ್ಲಿರುವ ಎಲ್ಲಾ ಸನ್ಯಾಸಿಗಳನ್ನು ಅಪಮಾನ ಮಾಡ್ತಾ ಕೂಡುದ, ಅಥವಾ ಯಾವುದೋ ಒಂದು ಸರ್ತಿ ಅವನಿಗೆ ತಿಂದ ಪದಾರ್ಥದಲ್ಲಿ ಅಜೀರ್ಣ ಆಯಿತು ಅಂತ ಜಗತ್ತಿನಲ್ಲಿ ಆ ಪದಾರ್ಥವನ್ನೇ ನಿಷೇಧ ಮಾಡಬೇಕು ಅಂತ ಹೊರಡುದ, ಯಾರೋ ಒಬ್ಬ ವ್ಯಕ್ತಿ ತನಗೆ ಮೋಸ ಮಾಡಿದ ಅಂತ ಹೇಳಿ ಜಗತ್ತಲ್ಲಿ ಎಲ್ಲರೂ ಮೋಸ ಮಾಡುವವರು ಅಂತ ಅವರನ್ನ ದ್ವೇಷಿಸ್ತಾ ಕೂತ್ಕೊಳ್ಳುದ, ಇದಕ್ಕೆಲ್ಲ ಅರ್ಥ ಇಲ್ಲಪ್ಪ. ಇಷ್ಟು ಹೇಳಿ ಆದ್ಮೇಲೆ ಅವನಿಗೆ ದಯೆಯ ಬಗ್ಗೆ ಎಚ್ಚರ ಬಂದ ಮೇಲೆ ಸರ್ಪಯಜ್ಞದ ಬಗ್ಗೆ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾನೆ. ಆವಾಗ ಅವನ ನಿಜ ಶರೀರ ಮತ್ತೆ ಮರಳಿ ಬರುತ್ತೆ. ಅವನು ನೀನ್ ಹೇಗ್ ಮಾತಾಡ್ತಾ ಇದ್ದಿ ಕೇಳಿದಾಗ ಅವನು ನಾನು ಪ್ರ್ಯಾಂಕ್ ಮಾಡಿದೆ ನನ್ನ ಗೆಳೆಯನಿಗೆ, ಆಗ ಅವನು ಸಿಟ್ಟಿನಿಂದ ನನಗೆ ಬೈದ, ಅದರ ಪರಿಣಾಮವಾಗಿ ನಾನು ಕೂಡ ಪ್ರ್ಯಾಂಕ್ ಅಲ್ಲದೆ ಒಂದು ನಿಜವಾಗಿ ಸರ್ಪವಾಗಿ ಡುಂಡುಮನಾಗಿ ಬಿದ್ದಿದ್ದೇನೆ ಅಂತ ತನ್ನ ಹಿಂದಿನ ಕಥೆಯನ್ನು ಹೇಳ್ಕೊಳ್ತಾನೆ. ಇಂಥದ್ದು ಅನೇಕ ಸಂದರ್ಭಗಳು ಬರ್ತಾವೆ ಭಾರತದಲ್ಲಿ. ಭಾರತ ಓದ್ಲೇಬೇಕು. ನಮ್ಮ ಇಡೀ ಜೀವನದಲ್ಲಿ ಒಂದು ಸರ್ತಿ ಆದ್ರೂ ಇಡೀ ಭಾರತವನ್ನ ಯಥಾವತ್ತಾಗಿ ಅಲ್ಲಿ ಓದ್ಬೇಕು.
ಓದಿದ್ರೆ ಜೀವನಕ್ಕೆ ಸಿಗುವ ಪಾಠಗಳ ಪಟ್ಟಿ ಅದು ಜೀವನ ಮುಗಿದ ಮೇಲೂ ಜೀವನಕ್ಕೆ ಬಾದ್ ಭಿ ಅದು LIC ಅವರು ಕೊಡುವಂತದ್ದಲ್ಲ, ಬದುಕಿದ್ದಾಗ ಕೊಡಲ್ಲ, ಸತ್ ಮೇಲೆ ನಮ್ ಸಿಗಲ್ಲ. ಪಕ್ಕದವ್ರು ಇರೋರು ದೋಚ್ಕೊಂಡು ಹೋಗ್ತಾರೆ, ಅದ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಂತೂ ನಿಜವಾಗಿ ಜೀವನಕ್ಕೂ ಜೀವನದ ಆಚೆಗೂ ಅಂತ ಬರುವ ಸಂಗತಿ ಇದ್ರೆ ಅದು ನಮಗೆ ವ್ಯಾಸರ ಸಾಹಿತ್ಯ ಹೊರತು ಇನ್ಯಾವುದೂ ಅಲ್ಲ. ಆ ಯೋಚನೆಯಲ್ಲಿ ಆ ಉಗ್ರ ಧನ್ವನೆನಿಸಿದಂತಹ ನಾರಾಯಣ ನನ್ನನ್ನ ಪ್ರಮಾದದಿಂದ ರಕ್ಷಿಸಲಿ. ಪ್ರಮಾದ ಎಂತಹದ್ದು ಅಂದ್ರೆ ಭಗವಂತನ ವಿಸ್ಮರಣೆ ಇರಬಹುದು, ನಿಷಿದ್ಧ ಕರ್ಮವನ್ನ ಮಾಡುವುದಿರಬಹುದು. ನಿಷಿದ್ಧ ಕರ್ಮವನ್ನ ವಸ್ತುತಃ ಬಿಡಬೇಕು, ಆದ್ರೆ ಅದನ್ನೇ ಮಾಡಬೇಕು, ಅದೇ ಪ್ರಮಾದ. ಅಥವಾ ವಿಹಿತ ಕರ್ಮಗಳ ತ್ಯಾಗ, ನಿಷಿದ್ಧ ಕರ್ಮ ಮಾಡುವುದು, ವಿಹಿತ ಕರ್ಮಗಳನ್ನ ತ್ಯಾಗ ಮಾಡುವುದು, ಇದು ಪ್ರಮಾದ. ಈ ಪ್ರಮಾದಗಳಿಂದ ನನ್ನನ್ನ ಪಾರು ಮಾಡು ಅಂತ ಕೇಳಿ, ಅದೇ ರೀತಿ ನರ ನನ್ನನ್ನ ಅಪಹಾಸದಿಂದ ದೂರ ಮಾಡಲಿ ಅಂತ ಕೇಳಿಕೊಂಡ. ದತ್ತಸ್ತ್ವಯೋಗಾತ್ ತಯೋಗನಾಥ ಪಾಯಾದ್ ಗುಣೇಶ ಕಪಿಲ ಕರ್ಮ ಬಂಧಾತ್. ಅಷ್ಟಾಂಗ ಯೋಗಗಳಿಗೆ ಗುರುವೆನಿಸಿದಂತಹ ದತ್ತಾತ್ರೇಯ ಯೋಗ ಭ್ರಂಶನಾಗುವಂತಹ ದುಸ್ಥಿತಿ ನನಗೊದಗಿದರೆ ಮತ್ತೆ ಯೋಗದ ದಾರಿಯಲ್ಲಿ ನನ್ನನ್ನು ಜೋಡಿಸಲಿ. ಜೀವನದಲ್ಲಿ ಜ್ಞಾನ ಯೋಗವೋ, ಭಕ್ತಿ ಯೋಗವೋ, ಕರ್ಮಯೋಗವೋ, ಗಾನಯೋಗವೋ ಯಾವುದೋ ಒಂದರಿಂದ ದೇವರನ್ನ ಹತ್ತಿರ ಮಾಡಿಕೊಳ್ಳುವಂತಹ ದಾರಿಯಲ್ಲಿ ದಾರಿಗೆಟ್ಟು ಜಾರಿ ಬಿದ್ದು ಎಲ್ಲಿದ್ದೇನೆ ಅಂತ ಗೊತ್ತಾಗುವಷ್ಟರಲ್ಲಿ ದಾರಿಯೇ ಮರೆತು ಹೋಗುವಂತಹ ಸ್ಥಿತಿ ಬಂದಾಗ ಯಾರನ್ನ ಕೇಳಬೇಕು? ದತ್ತಾತ್ರೇಯನನ್ನ ಪ್ರಾರ್ಥಿಸ್ಬೇಕಂತೆ. ಅಂತ ಸ್ಥಿತಿಯಲ್ಲಿ ಅವನು ಮತ್ತೆ ನಮ್ಮನ್ನ ಮರಳಿ ದಾರಿಗೆ ತಂದಿಡ್ತಾನೆ. ಇನ್ನು ಗುಣಗಳಿಗೆ ಒಡೆಯನಾದಂತಹ ಕಪಿಲ, ಸಜ್ಜನಿಕೆಯೇ ಹೆಸರಾದಂತಹ ಕಪಿಲ ಕರ್ಮಬಂಧಾತ್ ಪಾಯಾತ್, ತ್ರಿಗುಣಗಳ ಬಂಧನವನ್ನ ಕಳೆಯುವವ ಅವನು. ಕೆಲಸ ಮಾಡ್ತೇವೆ, ಫಲ ಸಿಗುವುದಿಲ್ಲ, ಅಥವಾ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡುತ್ತೇವೆ, ಆದ್ರೆ ಅದು ಬಂಧಕ ಕರ್ಮವಾಗಿ ನಮ್ಮನ್ನೇ ಗಂಟು ಮಾಡ್ಕೊಂಡು ಬಿಡುತ್ತೆ. ಅಂತಹ ಸಿದ್ಧಿ ಪಡಿಲಿಕ್ಕೆ ಹತ್ರ ಇದ್ದಾಗಲೂ ಯಾವುದೋ ಒಂದು ಕರ್ಮದ ಬಂಧನದಿಂದ ಆ ಕರ್ಮ ಫಲ ಅನುಭವಿಸ್ಲಿಕ್ಕಾಗದೆ ಸಿದ್ಧಿಗೆ ತೊಡಕಾಗಿ ಹಿಂದೆ ಸರಿದ ಹೊತ್ತಿನಲ್ಲಿ ನಮಗೆ ಎತ್ತಿ ಆ ಫಲವನ್ನು ಕೊಡುವವನು ಕಪಿಲ. ಕಪಿಲನನ್ನು ಸ್ಮರಿಸಿದ್ರೆ ಕರ್ಮದ ಯಾವುದೋ ಒಂದು ಅಡೆತಡೆಯಿಂದ ಸಿದ್ಧಿ ಪಡೆಯುವುದಕ್ಕೆ ತೊಡಕುಂಟಾದಾಗ ನಮ್ಗೆ ಮತ್ತೆ ಮರಳಿ ಪಡೆಯುವಂತೆ ಮಾಡುವಂತಹ ಶಕ್ತಿ ಗುಣೇಶನಾದಂತಹ ಕಪಿಲ, ಗುಣಗಳಿಗೆ ಒಡೆಯನಾದಂತಹ ಕಪಿಲ ಅನ್ನುವ ಮಾತು ಬಂತು. ಇನ್ನೂ ಅನೇಕ ಇಂತಹ ರೂಪಗಳ ಚಿಂತನೆಯನ್ನ ನಾರಾಯಣ ವರ್ಮ ನಮಗೆ ಹೇಳಿಕೊಡುತ್ತೆ. ಅದರ ಅನುಸಂಧಾನವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಜೊತೆ ಸೇರಿದಾಗ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಕರೋಮಿ ಅದ್ಯ ಸಕಲಂ ಪರಸ್ಮೈ. ಸಮಾಧಿನಾ ಸರ್ವೇ ಭವಂತು ಸುಖಿನಃ ಸರ್ವೇ